ಮುಖ್ಯವಾಗಿ HMPVಯ ಬಗ್ಗೆ ನಾವು ಈಗ ಅಲರ್ಟ್ ಆಗಿರಬೇಕಾದಂಥ ಅವಶ್ಯಕತೆ ಇದೆ. ಮಕ್ಕಳಲ್ಲಿ ಕಾಣಿಸ್ಕೊಂಡಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಿದೆ ಅಂದರೆ ಏನಪ್ಪ ಇದು ಚೀನಾದಿಂದ ಭಾರತಕ್ಕೆ ಕಾಲಿಡ್ತಾ ಅನ್ನುವಂಥ ಆತಂಕ ಶುರುವಾಯಿತು. ಅದು ನಮ್ಮ ಬೆಂಗಳೂರಿಗೆ ಬಂತ ಅಂತೇಳಿ ಶುರುವಾಯಿತು. ಅದಾದ ನಂತರ ಟ್ರಾವೆಲ್ ಹಿಸ್ಟ್ರಿ ಈ ಎಲ್ಲ ವಿಚಾರಗಳು ಬಂದಾಗ ಬೇರೆಯದ್ದೇ ಸ್ವರೂಪದಲ್ಲಿ ಉತ್ತರ ಸರ್ಕಾರದ ಕಡೆಯಿಂದ ಬರ್ತಾ ಇದೆ. ಏನು ಅನ್ನೋದು ನಿಮಗೆ ತೋರಿಸ್ತೀನಿ. 5 ವರ್ಷಗಳ ಹಿಂದೆ ಕೋವಿಡ್ ಅನ್ನೋ ರಾಕ್ಷಸ ವೈರಸ್ ಇಡೀ ವಿಶ್ವವನ್ನೇ ಸ್ತಬ್ಧಗೊಳಿಸಿತ್ತು. ಲಾಕ್ಡೌನ್ ಅನ್ನೋ ಪೆಡಂಭೂತವನ್ನ ಹೇರೋ ಮಟ್ಟಿಗೆ ಜನರ ಜೀವನವನ್ನೇ ಚೀನಾ ವೈರಸ್ ಅಲ್ಲೋಲ ಕಲ್ಲೋಲ ಮಾಡಿತ್ತು. ಅಂದು ಕೋವಿಡ್ಗೆ ಜನ್ಮ ಕೊಟ್ಟಿದ್ದ ಚೀನಾ ಈಗ ವಿಶ್ವಕ್ಕೆ ಮಾನವ ಮೆಟಾನಿಮೋ ಅನ್ನೋ ವೈರಸ್ ಹರಡಿಸಿದೆ. ಚೀನಾದಲ್ಲೇ ಜನ್ಮ ತಾಳಿದ HMP ಅನ್ನೋ ವೈರಸ್ ಮತ್ತೆ ವಿಶ್ವದ ನಾನಾ ದೇಶಗಳನ್ನ ಆವರಿಸಿಕೊಂಡಿದೆ, ಸಾವು ನೋವು ಸೃಷ್ಟಿಸುತ್ತಿದೆ. ಚೀನಾದಲ್ಲಿ ಈಗಾಗಲೇ ಅಘೋಷಿತ ಲಾಕ್ಡೌನ್ ಮಾಡಿದ್ದಾರೆ. ಆಸ್ಪತ್ರೆಗಳೆಲ್ಲ ತುಂಬಿ ತುಳುಕಾಡುತ್ತಿದೆ. ಇಡೀ ಜಗತ್ತೇ ಮತ್ತೆ ಲಾಕ್ಡೌನ್ ಆಗೇ ಬಿಡುತ್ತೆ ಅನ್ನೋ ಮಟ್ಟಿಗೆ ಚರ್ಚೆನೂ ಆಗ್ತಿದೆ. ದುರಂತ ಅಂದ್ರೆ ಕೋವಿಡ್ ಅನ್ನೋ ಸೋಂಕು ದೇಶಕ್ಕೆ ಕಾಲಿಟ್ಟಾಗ ಇಡೀ ಭಾರತದಲ್ಲಿ ಮೊದಲ ಸಾವಾಗಿದ್ದು ಕರ್ನಾಟಕದ ಕಲಬುರಗಿಯಲ್ಲಿ. ಈಗ HMP ವೈರಸ್ ಕೂಡ ಕರ್ನಾಟಕದಲ್ಲಿ, ಅದರಲ್ಲೂ ರಾಜ್ಯ ರಾಜಧಾನಿ ಬೆಂಗಳೂರಲ್ಲೇ ಪತ್ತೆಯಾಗಿದೆ. ಬೆಂಗಳೂರಲ್ಲಿ 2 ಪುಟ್ಟ ಮಕ್ಕಳಲ್ಲಿ HMP ವೈರಸ್ ಹೆಚ್ಚಿದ ಆತಂಕ. ತುರ್ತು ಸಭೆ ನಡೆಸಿದ ಸಚಿವರು. ದೇಶದಲ್ಲೇ ಫಸ್ಟ್ ಟೈಮ್ HMP ವೈರಸ್ಗೆ ತುತ್ತಾದ 2 ಪ್ರಕರಣಗಳು ಬೆಂಗಳೂರಲ್ಲೇ ಪತ್ತೆಯಾಗಿದೆ ಅಂತ ಬೆಳಿಗ್ಗೆಯಿಂದಲೂ ಚರ್ಚೆ ಆಗ್ತಿತ್ತು. ಆಮೇಲೆ ಗೊತ್ತಾಗಿದ್ದು ಜ್ವರ, ಕೆಮ್ಮು, ನೆಗಡಿ ಸೋಂಕಿನಿಂದ ಬಳಲುತ್ತಿದ್ದ 2 ಮಕ್ಕಳನ್ನ ಪೋಷಕರು ಆಸ್ಪತ್ರೆಗೆ ಸೇರಿಸಿದ್ದಾರೆ. 2 ಮಕ್ಕಳಲ್ಲಿ 3 ತಿಂಗಳ ಮಗು ಹಾಗೂ 8 ತಿಂಗಳ ಮಗುವಿಗೆ HMP ವೈರಸ್ ಇರೋದು ದೃಢಪಟ್ಟಿದೆ. ಇದರ ಮಧ್ಯೆನೇ ಗುಜರಾತ್ನಲ್ಲೂ ಒಬ್ಬರಿಗೆ HMP ವೈರಸ್ ಸೋಂಕು ತಗುಲಿದೆ ಅಂತ ಗೊತ್ತಾಯಿತು. ಯಾವಾಗ HMP ವೈರಸ್ ಬೆಂಗಳೂರಲ್ಲಿ ಪತ್ತೆಯಾಯಿತೋ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿಯಾಯಿತು. ತಕ್ಷಣ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತುರ್ತು ಸಭೆ ನಡೆಸಿದ್ರು. ಆರೋಗ್ಯಾಧಿಕಾರಿಗಳಿಂದ ಮಾಹಿತಿನೂ ಪಡ್ಕೊಂಡ್ರು. ಅಧಿಕಾರಿಗಳು ಹೇಳಿದ ಮೇಲೆ ಗೊತ್ತಾಗಿದ್ದೇನೆಂದ್ರೆ ಇದು ಕೊರೋನಾದಿಂದ ಬಂದಿರೋ ಸೋಂಕಲ್ಲ, ಕೋವಿಡ್ ಸೋಂಕಿನ ತಮ್ಮನೂ ಅಲ್ಲ, ಕೋವಿಡ್ನಷ್ಟು ಆತಂಕಕಾರಿನೂ ಅಲ್ಲ, ಇದು ಸಾಮಾನ್ಯ ವೈರಸ್ ಅಂತ. ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು, ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲಿ ಬಂದಿಲ್ಲ, ಮೊದಲಿಂದನೂ ಕೂಡ ಇದೆ. ಇದು ಹಾನಿಕಾರವಾದಂಥ ವೈರಸ್ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಅಥವಾ ಇದರಿಂದ ಒಂದು ಮರಣಾಂತಿಕ ವೈರಸ್ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ. ಇದೆಲ್ಲ ಭಾಳ ವರ್ಷಗಳಿಂದ ನಮ್ಮ ದೇಶದಲ್ಲಿ, ವಿಶ್ವದಲ್ಲಿ ಎಲ್ಲ ಕಡೆ ಇದೆ. ಪ್ರಥಮವಾಗಿ ಪತ್ತೆ ಹಚ್ಚಿದ್ದು 2001ನೇ ಇಸ್ವಿಯಲ್ಲಿ ನೆದರ್ಲೆಂಡ್ಸಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ಪ್ರಥಮವಾಗಿ ಪತ್ತೆ ಹಚ್ಚಿದ್ರು. ಸೊ ಇದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಸುಮ್ಮನೆ ಭಯಪಟ್ಟು ಅಥವಾ ಇಲ್ಲಿ ಇದರಿಂದ ನಾವು ಆತಂಕಕ್ಕೆ ಒಳಗಾಗಿ ಏನೋ ಆಗ್ತಾ ಇದೆ, ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡ್ಬೇಕು, ಯಾರು ಓಡಾಡಬಾರ್ದು, ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನೂ ಇಲ್ಲ. ದಯವಿಟ್ಟು ಸದ್ಯಕ್ಕಂತೂ ಅದು ಆ ಥರ ಯಾವುದು ಕೂಡ ಇಲ್ಲ. ಯಾರಿಗಾದ್ರೂ ಸಿಂಪ್ಟಮ್ಸ್ ಇದ್ದರೆ ನೀವು ಹುಷಾರಾಗಿರಿ ಮತ್ತು ನಿಮ್ಮ ಕೈಗಳನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಿ, ಅವಾಗ ವಾಶ್ ಮಾಡ್ಕೊಳ್ತಾ ಇರಿ ಮತ್ತು ಜಾಸ್ತಿ ಕ್ರೌಡೆಡ್ ಪ್ಲೇಸಲ್ಲಿ ಹೋಗಬಾರ್ದು ಅಂತ ಇವೆಲ್ಲ ಸಹಜವಾದಂಥ ಡೂಸ್ ಆ್ಯಂಡ್ ಡೋಂಟ್ಸ್ ಇರ್ತದೆ. ಬಟ್ ಪಬ್ಲಿಕ್ ದಯವಿಟ್ಟು ಯಾರು ಆತಂಕಕ್ಕೆ ಒಳಗಾಗಬೇಡಿ, ಆರಾಮಾಗಿರಿ, ನಿಮ್ಮ ಕೆಲಸ ಮಾಡ್ಕೊಂಡಿರಿ. ಈ HMPV ಏನು ಡಿಟೆಕ್ಟ್ ಆಗಿದೆ ಇದು ಹಳೆಯ ವೈರಸ್ಸು, ನಮ್ಮ ದೇಶದಲ್ಲಿ ಇರುವಂಥ ವೈರಸ್ಸು ಮತ್ತು ಇದರಿಂದ ಯಾವುದೇ ರೀತಿಯ ನಮ್ಮ ಇದಕ್ಕೆ ಜೀವಕ್ಕೇನು ಅಪಾಯ ಇದೆ ಅಂತ ಹೇಳುವಂಥ ವೈರಸ್ ಅಲ್ಲ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೇ ಇಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆತಂಕ ಬೇಡ, ಆರಾಮಾಗಿರಿ ಅಂತ. ಹಾಗಿದ್ಮೇಲೆ HMP ಸೋಂಕಿಗೆ ತುತ್ತಾಗಿರುವ 2 ಮಕ್ಕಳು ಹೇಗಿವೆ, ಮಕ್ಕಳ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ತು. ಆದ್ರೆ ನಿಮ್ಗೆ ಗೊತ್ತಿರಲಿ, 2 ಪುಟ್ಟ ಕಂದಮ್ಮಗಳು ಕ್ಷೇಮವಾಗಿವೆ. ಬೆಂಗಳೂರಿನ ಹೆಬ್ಬಾಳದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ 2 ಮಕ್ಕಳು ಅಡ್ಮಿಟ್ ಆಗಿದ್ವು. ಡಿಸೆಂಬರ್ನಲ್ಲೇ 3 ತಿಂಗಳ ಮಗು ಡಿಸ್ಚಾರ್ಜ್ ಆಗಿದೆ. 8 ತಿಂಗಳ ಮಗು HMP ಸೋಂಕಿನಿಂದ ಬಹುತೇಕ ಗುಣಮುಖವಾಗಿದ್ದು ನಾಳೆಯೇ ಡಿಸ್ಚಾರ್ಜ್ ಆಗ್ತಿದೆ. ಈ HMPV ವೈರಸ್ಸು ಇಬ್ಬರಲ್ಲಿ, ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇಬ್ಬರಲ್ಲಿ ಅದು ಪತ್ತೆಯಾಗಿರುವಂಥದ್ದು. ಅದು ಸ್ವಲ್ಪ ಸಾರ್ವಜನಿಕರಲ್ಲಿ ಸ್ವಲ್ಪ ಗಾಬರಿ ಕೂಡ ಆಗಿರುವಂಥದ್ದು, ಭಯ ಕೂಡ ಕೆಲವು ಕಡೆ ಆಗಿರತಕ್ಕಂಥದ್ದು ಇವಾಗ ಕಾಣ್ತಾ ಇದೆ. ಈಗ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲೂ ಕೂಡ ಇಬ್ಬರು ಮಕ್ಕಳು, ಒಂದು 3 ತಿಂಗಳು ಒಂದು 8 ತಿಂಗಳು ಮಕ್ಕಳಿಗೆ ಬಂದಿರುವಂಥದ್ದು. ಅವರು ಕೂಡ ಒಂದು ಮಗು ಬಂದು ಡಿಸ್ಚಾರ್ಜ್ ಕೂಡ ಡಿಸೆಂಬರ್ ತಿಂಗಳಲ್ಲೇ ಆಗಿತ್ತು. ಆಮೇಲೆ ಇನ್ನೊಂದು ಮಗು 8 ತಿಂಗಳ ಮಗು ಬಹುಶಃ ಅದು ಇವತ್ತು ನಾಳೆನೇ ಡಿಸ್ಚಾರ್ಜ್ ಆಗ್ಬೋದು. ಎಲ್ಲ ನಾರ್ಮಲ್ ಆಗಿದ್ದಾರೆ. ಸೊ
HMP ವೈರಸ್ ಬಗ್ಗೆ ಆತಂಕ ಬೇಡ, ಭಯ ಬೇಡ. ಕೋವಿಡ್ಗೂ ಈ ಸೋಂಕಿಗೂ ಸಂಬಂಧನೇ ಇಲ್ಲ ಅಂತ ಸರ್ಕಾರ ಹೇಳಿದೆ. ಆರೋಗ್ಯ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ಕೇಂದ್ರ ಸರ್ಕಾರನೂ HMP ಸೋಂಕಿನ ಬಗ್ಗೆ ನಿಗಾ ವಹಿಸಿದೆ. ಹಾಗಂತ HMP ಸೋಂಕನ್ನ ನಿರ್ಲಕ್ಷ್ಯ ಮಾಡಬೇಡಿ. ಯಾಕಂದ್ರೆ ಕೋವಿಡ್ ಸೋಂಕು ಶುರುವಾದ ಆರಂಭದಲ್ಲಿ ಜನ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಸಾಕಷ್ಟು ಸಾವು ನೋವುಗಳಾಗಿತ್ತು. ಹಾಗಾಗಿ HMP ಸೋಂಕಿನ ಬಗ್ಗೆ ಎಚ್ಚರ ವಹಿಸಬೇಕು. ಮುಂಜಾಗೃತಾ ಕ್ರಮಗಳನ್ನ ನಾವು ನೀವು ಎಲ್ಲರೂ ಅನುಸರಿಸಬೇಕು. ಯಾಕಂದ್ರೆ ಕೋವಿಡ್ ರೀತಿ HMP ವೈರಸ್ ಪ್ರಾಣಕ್ಕೆ ಆಪತ್ತು ತರಲ್ಲ. ಆದ್ರೆ HMPV ನ್ಯೂಮೋನಿಯಾ, ಟೈಫಾಯ್ಡ್ಗಿಂತ ಶಕ್ತಿಶಾಲಿ ಅನ್ನೋದು ನೆನಪಿರಲಿ. ಜ್ವರ, ನೆಗಡಿ, ಮೂಗು ಕಟ್ಟುವಿಕೆ, ಕೆಮ್ಮು ಈ ಸೋಂಕಿನ ಪ್ರಮುಖ ಲಕ್ಷಣ. ಕೆಲವರಿಗೆ ವಾರವಾದ್ರೂ ಕಮ್ಮಿ ಆಗಲ್ಲ, ಇನ್ನು ಕೆಲವರಿಗೆ 10 ದಿನ, ತಿಂಗಳಾದ್ರೂ ರೋಗ ವಾಸಿಯಾಗಲ್ಲ. ಒಬ್ಬರಿಂದ ಒಬ್ಬರಿಗೆ ಹರಡುವ ವೈರಸ್ ಇದಾಗಿದ್ದು ಮಕ್ಕಳು, ವೃದ್ಧರನ್ನ ಬೇಗ ಆವರಿಸಿಕೊಳ್ಳುತ್ತೆ. ಶುಗರ್, BP, ಹೃದಯ ಸಮಸ್ಯೆ ಇದ್ರೆ ಬೇಗ ಹರಡುತ್ತೆ. ಹಾಗಿದ್ರೆ HMP ವೈರಸ್ ಬಗ್ಗೆ ಮುನ್ನೆಚ್ಚರಿಕೆಗಳೇನಂತ ನೋಡೋದಾದ್ರೆ ಸ್ಯಾನಿಟೈಸರ್ ಬಳಸಿ, ಶುಚಿತ್ವವನ್ನ ಕಾಪಾಡಿಕೊಳ್ಳಿ. ಜ್ವರ, ಕೆಮ್ಮು, ನೆಗಡಿ ಇದ್ರೆ ಜನರ ಮಧ್ಯೆ ಸೇರಬೇಡಿ, ದೂರವಿರಿ. ಒಬ್ಬರ ಟವೆಲ್, ಕರ್ಚಿಫನ್ನ ಇನ್ನೊಬ್ರು ಬಳಸಬೇಡಿ. ಕೈಗಳನ್ನ ಸ್ಯಾನಿಟೈಸ್ ಮಾಡಿ ಸೋಪಿನಿಂದ ತೊಳೆಯಿರಿ. ಅನಾರೋಗ್ಯವಿದ್ರೆ ಸಾರ್ವಜನಿಕ ಸ್ಥಳಗಳಿಗೆ ಹೋಗಬೇಡಿ. ಬಿಸಿ ನೀರು ಕುಡಿಯಿರಿ. ಕಷಾಯ ಸೇವಿಸಿ ಬಿಸಿಯೂಟವನ್ನೇ ಹೆಚ್ಚು ತಿನ್ನಿ. ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್, ಜಂಕ್ ಫುಡ್ಗಳಿಂದ ಸಾಧ್ಯವಾದಷ್ಟು ದೂರವಿರಿ. ರೋಗ ಲಕ್ಷಣಗಳಿದ್ರೆ ಮುಖ್ಯವಾಗಿ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡೆಯಿರಿ. HMPVಗೆ ಆಂಟಿಬಯೋಟಿಕ್ ಔಷಧಿ ಕೆಲಸ ಮಾಡುತ್ತೆ, ಹಾಗಾಗಿ ಭಯ ಪಡಬೇಡಿ. HMP ವೈರಸ್ ಚೀನಾದಲ್ಲಿ ಆತಂಕ ಹೆಚ್ಚಿಸಿದೆ. ಆಸ್ಪತ್ರೆಗಳೆಲ್ಲ ಭರ್ತಿಯಾಗಿದೆ ಅಂತಾನೆ ಸುದ್ದಿಗಳಾಗ್ತಿವೆ. ಆದ್ರೆ ಯಾವುದೇ ಆತಂಕ ಬೇಡ. ಯಾಕಂದ್ರೆ ಚೀನಾದಲ್ಲಿರುವ ಕನ್ನಡಿಗರೇ ಚೀನಾದಲ್ಲಿ ಈಗ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ವಿವರವಾಗಿ ಮಾಹಿತಿನೂ ಕೊಟ್ಟಿದ್ದಾರೆ. ಚೈನಾದಿಂದ ಡಾಲಿಯನ್ ಸಿಟಿ, ಇದು ನಾರ್ತ್ ಚೈನಾ. ಈಗ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಇತ್ತೀಚೆಗೆ ಒಂದು ವಾರದ ಕಡೆ ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಸಿಕ್ಕಾಪಟ್ಟೆ ಜನ ಸತ್ತೋಗ್ತಾ ಇದ್ದಾರೆ. ಹಾಸ್ಪಿಟ್ಲಲ್ಲಿ ಹೆಣ ಇಟ್ಕೊಳಕ್ಕೆ ಜಾಗ ಇಲ್ಲಂತೆ. ಇದೇ ಸಿಕ್ಕಾಪಟ್ಟೆ ರೂಮರ್ಸ್. ಇಲ್ಲಿ ನೋಡ್ರಿ, ಡಾಲಿಯನ್ ಸಿಟಿ ನಾರ್ಮಲ್ ಆಗಿದೆ, ಎಲ್ಲದು ಏನೇನು ಸಮಸ್ಯೆಗಳು ಇಲ್ಲ, ಇಲ್ಲಂಥದ್ದೇನು ನಡೀತಾ ಇಲ್ಲ. ಲೈಫ್ ನಾರ್ಮಲ್ ಆಗಿದೆ ನೋಡ್ರಿ. ಇದೆಲ್ಲ ಶಾಪಿಂಗ್ ಮಾಲು, ಎಲ್ಲ ಕಡೆನೂ ಜನಗಳು ತಿರುಗಾಡ್ತಾ ಓಡಾಡ್ತಾ, ಯಾವುದೂ ಸಮಸ್ಯೆ ಇಲ್ಲ. ನಾನಿಲ್ಲಿ 2008ರಿಂದನೂ ಇರೋದು ಚೈನಾದಲ್ಲಿ. ಅಂಥದ್ದೇನಾದ್ರು ಪರಿಸ್ಥಿತಿ ಇದ್ರೆ ನಮ್ಗೆ ಗೊತ್ತಾಗುತ್ತಿಲ್ಲ. ದಯವಿಟ್ಟು ಹೆದರಂಥ ಅವಶ್ಯಕತೆ ಇಲ್ಲ, ಏನೂ ಆಗಿಲ್ಲ. ಅಲ್ಲಿ ಚೆನ್ನಾಗಿದ್ದವರೆಲ್ಲ ಮಾಸ್ಕ್ ಹಾಕೋಣಕ್ಕೆ ಶುರು ಮಾಡಿದಾರೆ ಅಂತ ಕೇಳಿದ್ದೀನಿ. ಊರಲ್ಲೆಲ್ಲ ಹೆದರಿ ಅಂಥದ್ದೇನೂ ಇಲ್ಲ. ಆಮೇಲೆ ನೀವು ಹೆದರಬೇಡಿ, ಏನೂ ಆಗಿಲ್ಲ. ನೋಡ್ರಿ, ನಾನು ಮಾಸ್ಕ್ ಹಾಕೊಂಡಿಲ್ಲ. ನಾರ್ಮಲ್ ಜೀವನ ಎಲ್ಲ, ಹುಡುಗರು ಮಕ್ಕಳ ಜೊತೆಗೆ ಎಲ್ಲ ಆರಾಮಾಗಿ ಚೆನ್ನಾಗಿದ್ದಾರೆ ನೋಡ್ರಿ. ಚೀನಾದಲ್ಲಿ ಕೋವಿಡ್ ಉಲ್ಬಣ ಆದಾಗ ವಿಶ್ವವೇ ಲಾಕ್ಡೌನ್ ಆಗಿದ್ದು ನಿಜ. ಆದರೆ ಒಂದೇ ಒಂದು ಲಾಕ್ಡೌನ್ನಿಂದ ಇಡೀ ವಿಶ್ವದ ಆರ್ಥಿಕತೆ ಯಾವ ಮಟ್ಟಕ್ಕೆ ಕುಸಿದು ಹೋಗಿತ್ತು ಎಲ್ಲರಿಗೂ ಗೊತ್ತಿದೆ. ಜಗತ್ತಿನಲ್ಲಿ ಬಯೋವಾರ ಆಗ್ತಿದೆ ಅನ್ನೋದನ್ನ ತಳ್ಳಿ ಹಾಕೋದಿಲ್ಲ. ಹೊಸ ವೈರಸ್ಗಳನ್ನ ಶತ್ರು ರಾಷ್ಟ್ರಗಳ ಮೇಲೆ ಪ್ರಯೋಗ ಮಾಡಲ್ಲ ಅಂತಾನೂ ಹೇಳಲ್ಲ. ಬಟ್ ಮೊದಲಿನಂತೆ ಯಾವ ದೇಶನೂ ಕೈಕಟ್ಟಿ ಕೂತಿಲ್ಲ. ಎಲ್ಲಾ ದೇಶಗಳಲ್ಲೂ ಏನೇನಾಗ್ತಿದೆ ಅಂತ ಎಲ್ಲಾ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಜಗತ್ತೇ ಗಮನಿಸ್ತಿದೆ. ಭಾರತೀಯ ಆರೋಗ್ಯ ಸಚಿವಾಲಯ, ವಿಶ್ವ ಆರೋಗ್ಯ ಸಂಸ್ಥೆಯೂ ಹದ್ದಿನ ಕಣ್ಣಿಟ್ಟಿದೆ. ಹಾಗಾಗಿ ಹೇಳ್ತಿದ್ದೀವಿ, ಭಯ ಬೇಡ, ಧೈರ್ಯವಾಗಿರಿ. ಬಟ್ ರೋಗ ಲಕ್ಷಣಗಳಿದ್ರೆ ಮುನ್ನೆಚ್ಚರಿಕೆ ವಹಿಸದೇ ಇರಬೇಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ HMPV ಬಗ್ಗೆ ಬಹಳ ಮುಖ್ಯವಾಗಿ ಇದರ ಬಗ್ಗೆ ಜಾಗೃತರಾಗಿರಬೇಕು, ತಿಳ್ಕೊಳ್ಬೇಕು, ಏನಾಗಿದೆ, ಏನಾಗ್ತಿದೆ, ಮತ್ತು ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ. ವಿಶೇಷವಾಗಿ ಯಾರಿಗೆ ಯಾವುದೇ ರೀತಿಯಾದಂತಹ ಜ್ವರದ ಲಕ್ಷಣಗಳಿದ್ದಂಥ ಸಂದರ್ಭದಲ್ಲಿ ಅಗತ್ಯವಾಗಿ ವೈದ್ಯರನ್ನ ಸಂಪರ್ಕಿಸುವಂಥ ಒಳ್ಳೆಯದು. ಅದರಲ್ಲೂ ಕೂಡ ವಿಶೇಷವಾಗಿ ಮಕ್ಕಳಲ್ಲಿ ಈ ಬಾರಿ ಹೆಚ್ಚು ರಿಪೋರ್ಟ್ ಆಗ್ತಾ ಇರೋ ಕಾರಣ ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಇರುವಂತಹ ಮಕ್ಕಳ ವಿಚಾರದಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕು ಅನ್ನೋಂಥದ್ದನ್ನು ಸರ್ಕಾರದ ಇಲಾಖೆಗಳು ಕೂಡ ಹೇಳ್ತಾ ಇರೋದು, ಆರೋಗ್ಯ ಇಲಾಖೆ ಕೂಡ ಹೇಳ್ತಾ ಇರುವಂಥದ್ದು. ಹೀಗಾಗಿ ಮಕ್ಕಳ ವಿಚಾರದಲ್ಲೂ ಕೂಡ ಸ್ವಲ್ಪ ನಿಗಾ ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಅನ್ನುವಂಥದ್ದಷ್ಟೇ ಇಲ್ಲಿರುವಂಥ ವಿಚಾರ. ಹಾಗಾಗಿ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ.